ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ದೈವಸಿದ್ಧಿ ಮಾಡಲು ಎಷ್ಟು ದೇವಸ್ಥಾನಗಳಿಗೆ ಹೋಗಬೇಕು, ಹಾಗೆ ಕೆಲವು ವಿದ್ಯೆಗಳನ್ನು ಕಲಿಯಲು, ಹಾಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ತಿಳಿದುಕೊಳ್ಳಲು ಎಷ್ಟು ದೇವಸ್ಥಾನಗಳನ್ನು ನಾವು ನೋಡಬೇಕು, ಯಾವ ಯಾವ ದೇವರುಗಳನ್ನು ನೋಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ಇವತ್ತಿನ ದಿನ ತುಂಬ ಜನ ಸಿದ್ಧಿ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಸಾಧನೆ ಹಾದಿಯಲ್ಲೇ ಹೋಗ್ತಾ ಇರ್ತಾರೆ. ಆದರೆ ಕೆಲವೊಮ್ಮೆ ನನಗೆ ತಿನ್ನೋದ್ರ ಕಡೆ ಗಮನ ಜಾಸ್ತಿ ಆಗ್ತದೆ. ಕೆಲವೊಮ್ಮೆ ಅದನ್ನು ತಿನ್ಬೇಡ ಇದನ್ನು ತಿನ್ಬೇಡ ಅಂತ ಹಸಿವು ತಡ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಾ? ಇನ್ನು ಕೆಲವರಿಗೆ ಹೇಗಾಗಬೇಡ, ನಾನು ಎಲ್ಲವನ್ನು ಕಂಟ್ರೋಲ್ ಇಟ್ಕೊಳ್ತೇನೆ, ನನಗೆ ಆ ಶಕ್ತಿ ಇದೆ. ಆದ್ರೂ ಕೆಲವೊಮ್ಮೆ ಹಸಿವು ತಡ್ಕೊಳಕ್ಕಾಗದೆ ನಾನು ಅನ್ನ ಊಟ ಮಾಡೋದಿದೆ. ಹಣ್ಣು ನೀರಲ್ಲೇ ಒಂದು 2 ದಿನ 3 ದಿನ ಇದ್ದು ಒಂದಿನ ಅನ್ನ ತರಕಾರಿಗಳನ್ನು ತಗೊಳ್ತೇನೆ. ಅರ್ಥ ಆಯ್ತಾ? ಅದಕ್ಕೆ ನಾವು ಹೇಗೆ ಅಂದರೆ, ಯಾವ್ಯಾವ ದೇವಸ್ಥಾನಗಳನ್ನು ನೋಡ್ಕೋಬೇಕಂದ್ರೆ, ಮೊದಲು ನಮ್ಮ ದೇಶದಲ್ಲಿರುವಂತಹ ಒಂದು ಪುರಾತನ ದೇವಾಲಯಗಳು, ಪುರಾತನ ಶಿವಾಲಯಗಳು, ಈಗ ಉದಾಹರಣೆ ಕೇದಾರಿನಾಥ್, ಬದ್ರಿನಾಥ್, ಹಾಗೆ ಇನ್ನಿತರ ಶಿವಾಲಯಗಳು, ತ್ರ್ಯಂಬಕೇಶ್ವರ, ಹಾಗೆ ಮಹಾರಾಷ್ಟ್ರದಲ್ಲಿ ಹಲವಾರು, ತಮಿಳುನಾಡಲ್ಲಿ ಹಲವಾರು, ಆಂಧ್ರ ಪ್ರದೇಶದಲ್ಲಿ ಹಲವಾರು, ತಿರುಪತಿಯಲ್ಲಿ ವೆಂಕಟೇಶ, ವಿಜಯವಾಡ ದುರ್ಗಾಮಾತಾ, ಕಾಮಾಕ್ಷಿ, ಇನ್ನಿತರ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ನಾವು ಭೇಟಿ ನೀಡಿ ಆಶೀರ್ವಾದ ತಗೋಬೇಕು. ಅಲ್ಲೆಲ್ಲ ದೇವರುಗಳದ್ದು, ಹಾಗೆ ಎಲ್ಲ ದೇವರ ಮುಖ ನೋಡಿ ಶ್ರದ್ಧೆ ಭಕ್ತಿಯಿಂದ ನಾವು ಆಶೀರ್ವಾದ ತಗೋಬೇಕು. ನಮಗೆ ಯಾವ ಥರ ಭಕ್ತಿ ಅಂದರೆ, ಆ ಕಲ್ಲಿಗೆ ಕೂಡ ಜೀವ ಇದೆ ಅಂತ ಅಂದ್ಕೊಂಡೇ ನಾವು ಆಶೀರ್ವಾದನ ತಗೋಬೇಕು. ಈಗ ನಾವು ಕಲ್ಲಿನ ಹತ್ರ ಕೂಡ, ಅದು ಕಲ್ಲೇ ಆಗಿದ್ದರೂ ನಾವು ಆ ಒಂದು ರೂಪದ ಹತ್ರ ನಾವು ಮಾತಾಡಬೇಕು. ಒಂದು ಶಿವ ರೂಪ ಆಗಿದ್ದರೆ ಶಿವ ಅವರ ಹತ್ರ, ಶಿವ ಅವರೇ, ನನಗೆ ಈ ಥರ ಸಿದ್ಧಿ ಆಗಬೇಕು, ನಾನು ಈ ಥರ ಗುರಿ ಇಟ್ಕೊಂಡಿದ್ದೀನಿ, ನನಗೆ ಈ ಕೆಲಸ ಆಗಬೇಕು ಅಂತ ನಾವು ಕರೆಕ್ಟಾಗಿ ಬೇಡ್ಕೋಬೇಕು. ಅರ್ಥ ಆಯ್ತಾ? ಮತ್ತು ನಾವು ಒಂದು ಸಂಚಾರ ಮಾಡುವಾಗ, ಒಂದು ದೇವರ ಭಕ್ತಿ ಮಾಡುವಾಗ, ನಾವು ಅವಶ್ಯಕತೆ ಇದ್ದರೆ ಮಾತ್ರ ಇನ್ನೊಬ್ಬರ ಹತ್ರ ಮಾತಾಡಬೇಕು. ಸುಮ್ಮನೆ ಯಾರ ಹತ್ರ ಆದರೂ ಮಾತಾಡ್ತಾ ಸಮಯವನ್ನು ಕಳಿಬಾರ್ದು. ಯಾಕಂದರೆ ನಮಗೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಮಾತ್ರ ದೇವರ ದರ್ಶನಕ್ಕೆ ಸಮಯ ಇರೋದು. ಅರ್ಥ ಆಯ್ತಾ? ಮೊದಲೆಲ್ಲ ಹಾಗೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಮಾತ್ರ ದೇವಸ್ಥಾನಗಳು ಓಪನ್ ಇರ್ತಾಯಿದ್ವು. ಇವಾಗ ಹಾಗಲ್ಲ, 24 ಅವರ್ಸ್ ಓಪನ್ ಇಡ್ತಾರೆ. ಕಾರಣ ಏನಂದರೆ ಬಿಸ್ನೆಸ್ಸು, ವ್ಯವಹಾರನೇ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ. ಅರ್ಥ ಆಯ್ತಾ? ಯಾಕಂದರೆ ಯಾವುದೇ ದೇವರಾಗಿರಲಿ, ಯಾವುದೇ ಪ್ರಾಣಿ ಆಗಿರಲಿ, ಯಾವುದೇ ಪಕ್ಷಿಗಳಾಗಿರಲಿ, ಅವರು ಬೆಳಗ್ಗೆ ಆಹಾರವನ್ನು ಆಯ್ದುಕೊಳ್ಳೋಕೆ ಶುರು ಮಾಡಿದ್ರೆ ಸಾಯಂಕಾಲ 6 ಗಂಟೆ ಆಯ್ತಂದರೆ ಅದು ರೆಸ್ಟ್ ಮಾಡುವಂಥ ಸಮಯ, ಅಥವಾ ಪ್ರಕೃತಿಯ ವಾತಾವರಣ ಒಂದು ರಾತ್ರಿಯನ್ನು ಸವಿಯುವಂಥ ಸಮಯ. ಸಾಯಂಕಾಲ 6 ಗಂಟೆ ಆಯ್ತಂದರೆ ಇವತ್ತಿನ ದಿನ ನಾವು ದುಡ್ಡಿಗೋಸ್ಕರ ರಾತ್ರಿ ಹಗಲು, ನೈಟ್ ಡ್ಯೂಟಿ, ಡೇ ಶಿಫ್ಟು, ಆ ಶಿಫ್ಟು, ಈ ಶಿಫ್ಟು, ಇದೆಲ್ಲ ಮಾಡ್ತೀವಿ. ನಿಜ ಹೇಳ್ಬೇಕಂದ್ರೆ ಇದೆಲ್ಲ ಅವಶ್ಯಕತೆ ಇದೆಯಾ ಅಂತ ನೀವು ಒಂದ್ಸಲ ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ಳಿ, ಸರಿನಾ? ನೀವುಗಳು ಅಂತ ಅಲ್ಲ ವೀಕ್ಷಕರೇ, ನಾನು ಹಾಗೆ ಕೆಲವೊಮ್ಮೆ ರಾತ್ರಿಯೂ ನಮ್ಮ ತೋಟದಲ್ಲಿ ಕೆಲಸ ಮಾಡೋದುಂಟು. ಅರ್ಥ ಆಯಿತು? ಸಮಯ ಸಾಕಾಗಲ್ಲ ಅಲ್ಲ. ಆಸೆ ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ಆಸೆ ಇದೆ. ಆದರೆ ಆಸೆಗಳನ್ನು ನಾವು, ಆಸೆನೇ ನಮ್ಮ ಗುರಿ ಆಗಬಾರ್ದು. ನಮ್ಮ ಗುರಿ ನಮ್ಮ ನೆಮ್ಮದಿ ಕಡೆ, ನಮ್ಮ ದೇಹದ ಕಡೆ, ನಮ್ಮ ಆರೋಗ್ಯದ ಕಡೆ ಕೂಡ ಇರಬೇಕು. ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು, ನಮ್ಮ ದೇಹವನ್ನು ಹಾಳು ಮಾಡಿಕೊಂಡು ನಾವು ಎಷ್ಟೇ ದುಡ್ಡು ಮಾಡಿದ್ರೂ ಏನು ಪ್ರಯೋಜನ ಇಲ್ಲಿ? ಏನಂತೀರ? ಹಾಗೆ ದೇವ್ರ ಭಕ್ತಿ ಕೂಡ ಹಾಗೆ. ನಮ್ಮ ದೇಹಕ್ಕೆ ಕಷ್ಟ ಕೊಡುವಂತಹ ಭಕ್ತಿ ಮಾಡಬಾರ್ದು ನಾವು. ಈಗ ಉದಾಹರಣೆಗೆ, ನಾನೇ ಸಂಚಾರಕ್ಕೆ ಹೋದಾಗ ತುಂಬ ರಶ್ ಇರುತ್ತೆ, ಜನ ಒಂದು ಸಿದ್ಧಿ ಸಾಧಕ ಅಥವಾ ಒಂದು ಮನುಷ್ಯ ಅಂತನೂ ಅವರು ನೋಡಲ್ಲ. ನುಗ್ಗಾಟ ಹೇಗಿರ್ತದೆ ಅಂದರೆ, ಅವರು ದೇವ್ರ ದರ್ಶನಕ್ಕೆ ಹೋಗ್ತಾರೋ, ಇಲ್ಲ ಹೊಡೆದಾಡಕ್ಕೆ ಹೋಗ್ತಾರೋ, ಇಲ್ಲ ಬಡ್ದಾಡಕ್ಕೆ ಹೋಗ್ತಾರೋ, ಇಲ್ಲ ತಿನ್ನಕ್ಕೆ ಹೋಗ್ತಾರೋ, ಆ ರೀತಿಯಲ್ಲಿ ಅಂದರೆ ದುಡ್ಕೊಂಡೇ ಹೋಗ್ತಾರೆ ವೀಕ್ಷಕರೇ. ಕೆಲವು ಕಡೆ ಎಲ್ಲ ದರ್ಶನ ಹೇಗಿರುತ್ತೆ ಅಂದರೆ, ಎಷ್ಟು ರಶ್ ಅಂದರೆ ದುಡ್ಕೊಂಡೇ ಹೋಗ್ತಾರೆ. ದುಡ್ಕೊಂಡು ಪುಣ್ಯ ಮಾಡೋಕ್ಕೆ ಹೋಗೋರು, ಪುಣ್ಯನ ಪಡ್ಕೊಳ್ಳೋಕೆ ಹೋಗೋರು, ಅಥವಾ ದೇವರ ಆಶೀರ್ವಾದ ಪಡ್ಕೊಳ್ಳೋಕೆ ಹೋಗೋರು, ಆ ರೀತಿನ. ಅರ್ಥ ಆಯ್ತಾ?
ಇದು ವಿಚಾರ ವೀಕ್ಷಕರೇ. ಅದಕ್ಕೆ ದೇವ್ರ ದರ್ಶನ ಮಾಡುವಾಗ ತುಂಬ ನಾವು ಸೀಕ್ರೆಟ್ನ ಮೇಂಟೆನೆನ್ಸ್ ಮಾಡಬೇಕು. ಮತ್ತು ನಾವು ಬೆಳಗ್ಗೆಯಿಂದ ಒಂದು ಸಾಯಂಕಾಲದವರೆಗೆ ಎಳನೀರು ಹಣ್ಣಲ್ಲೇ ಇದ್ದು ನಾವು ದೇವರ ಒಂದು ಭಕ್ತಿಯನ್ನು ಮಾಡಿ ಆಶೀರ್ವಾದನ ತಗೋಬೇಕು. ಹಾಗೆ ನಾವು ಸಿದ್ಧಿ ಮಾಡೋರು ಹೇಗೆ ಅಂದರೆ, ರಾತ್ರಿ ಊಟ ಬೇಕಂದರೆ ಮಾಡ್ಬೋದು, ಬರೀ ಅನ್ನ ಮತ್ತು ಹಾಗೆ ಒಂದು ತರಕಾರಿಗಳನ್ನು ಬೇಯಿಸ್ಕೊಂಡು ಮಾಡ್ಬೋದು, ಮಾಡಬಾರ ಅಂತೇನಿಲ್ಲ. ಸಿದ್ಧಿ ಮಾಡ್ಕೊತ ಹೋಗ್ಬೋದು, ಮಾಡಿಕೊಂಡು ಕೂಡ ಊಟ ಮಾಡ್ಕೊತ ಕೂಡ. ಆದರೆ ಹಣ್ಣು ನೀರೆಲ್ಲ ಇದ್ದರೆ ನಮಗೆ ಹೆಚ್ಚಿನ ರೀತಿಯ ವಿದ್ಯೆಗಳನ್ನು ಕಲಿಯೋದರ ಜೊತೆ ಹೆಚ್ಚಿನ ರೀತಿಯ ದೇವರ ಆಶೀರ್ವಾದ ಬೇಗ ಆಗುತ್ತದೆ. ಅನ್ನ ಮತ್ತು ತರಕಾರಿಗಳನ್ನು ಊಟ ಮಾಡೋದ್ರಿಂದ ನಮಗೆ ಕೆಲವು ವಿದ್ಯೆಗಳು ಕಲ್ತಿರೋದು ಮರ್ತು ಹೋಗುತ್ತದೆ. ಅರ್ಥ ಆಯ್ತಾ? ಇದು ವಿಚಾರ. ಅದಕ್ಕೆ ದೈವಸಿದ್ಧಿ ಮಾಡುವ ನಿಮಗೆ ಮನಸ್ಸಿದ್ದರೆ ಮೊದಲು ನಮ್ಮ ದೇಶದಲ್ಲಿರುವಂತಹ ಒಂದು ಎಲ್ಲ ಕ್ಷೇತ್ರಗಳನ್ನು ಮೊದಲು ನೋಡಿ ಆಶೀರ್ವಾದ ಪಡಿಬೇಕು. ಅರ್ಥ ಆಯ್ತಾ? ಎಲ್ಲ ಆಶೀರ್ವಾದ ಪಡ್ಕೊಂಡು ನಾವು ಮುಂದಿನ ಒಂದು ಹಂತವನ್ನು ಮುಟ್ತಾ ಹೋಗ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ, ಓಂ ನಮಃ ಶಿವಾಯ.